ಹಲೋ ಫ್ರೆಂಡ್ಸ್. ತುಂಬಾ ಸರಿ ಮನೆಯಲ್ಲಿ ಯಾರೋ ನಮ್ಗೆ ಬೇಕಾದವರು ಅಥವಾ ನಾವೇ ಕೆಲಸ ಮಾಡೋದಕ್ಕೆ ಆಗದೆ ಒದ್ದಾಡ್ತಾ ಇರ್ತಾರೆ. ಒದ್ದಾಡ್ತಾ ಇರ್ತೀರಾ, ಏನಕ್ಕೂ ಮೂಡಿಲ್ಲ, ಏನಕ್ಕೂ ಮನ್ಸಿಲ್ಲ, ಸುಮ್ನೆ ಯಾವ್ದೋ ಹಳೇದೆಲ್ಲ ನೆನಪಾಗ್ತಾ ಇದೆ, ಮುಂದಿನ ಯಾವ್ದೋ ಯೋಚನೆ ಬರ್ತಾ ಇದೆ, ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಏನು ಮಾಡೋದಕ್ಕೆ ಉತ್ಸಾಹ ಇಲ್ಲ, ಏನೋ ಸ್ಕ್ರೋಲ್ ಮಾಡ್ಕೊಂಡಿರೋಣ ಅಥವಾ ಏನಾದ್ರೂ ಕುಡ್ಕೊಂಡಿರೋಣ, ಏನಾದ್ರೂ ಸ್ಮೋಕ್ ಮಾಡ್ಕೊಂಡಿರೋಣ, ಚೂ ಮಾಡ್ಕೊಂಡಿರೋಣ, ಈ ತರ ಅನಿಸ್ತಾ ಇರುತ್ತೆ. ಹಾಗೆ ತುಂಬಾ ಬುದ್ಧಿ ಹೇಳ್ತಾನೆ ಇರ್ತೀರಾ ಅವ್ರು ಕೇಳ್ತಾನೂ ಇರೋದಿಲ್ಲ. ಇಂತಹ ಸಮಸ್ಯೆಗಳೆಲ್ಲ ಇದ್ದಾಗ ನಾವು ಎಷ್ಟೇ ಮೋಟಿವೇಶನ್ ಸ್ಪೀಚಸ್ ನ ಹಾಕ್ಸಿ ಕೇಳಿದ್ರು, ಎಷ್ಟೇ ಮೋಟಿವೇಶನಲ್ ಸ್ಪೀಕರ್ನ ಕರ್ಕೊಬಂದು ಸ್ಪೀಚ್ ಮಾಡಿಸಿದ್ರು ಏನು ಪ್ರಯೋಜನ ಆಗೋದಿಲ್ಲ. ಯಾವುದೋ ಕತೆ ಹೇಳಿ ಹುರಿದುಂಬಿಸೋದಕ್ಕೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಈ ಯಶಸ್ಸು ಮತ್ತು ಮನಸ್ಸು, ಈ ಎರಡರ ಮಧ್ಯದ ಸಂಬಂಧ ಏನು ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ನಾನು ಪ್ರತಿದಿನ ಜೀವನವನ್ನ ಉತ್ತಮಗೊಳಿಸುವಂತಹ ಜೀವನ ಕೌಶಲ್ಯಗಳ ಬಗ್ಗೆ ಮಾಹಿತಿಯನ್ನ ಹೊತ್ತಿರ್ತೀನಿ. ಪ್ರತಿ ಮಂಗಳವಾರ ಮನಸ್ಸಿಗೆ ಸಂಬಂಧಪಟ್ಟು ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಯಾಕೆಂದ್ರೆ ನಮ್ಮ ದೇಹ ಮತ್ತು ಮನಸ್ಸು ಇವುಗಳನ್ನ ಇಟ್ಕೊಂಡೇ ನಾವು ಯುದ್ಧವನ್ನ ಮಾಡ್ಬೇಕು. ಈ ಬದುಕಿನ ಯುದ್ಧ ಇದೆಯಲ್ಲ, ಅದು ಪ್ರತಿ ದಿನದ ಪ್ರತಿ ಕ್ಷಣದ ಯುದ್ಧ. ನಮ್ಮೊಳಗಿನ ಯುದ್ಧ, ಹೊರಗಿನ ಯುದ್ಧ. ನಮ್ಮ ಒಳಗಡೆ ಯುದ್ಧನೇ ನಾವು ಸರಿಯಾಗಿ ಮಾಡಿಲ್ಲ ಅಂದ್ರೆ ಹೊರಗಡೆ ಗೆಲ್ಲೋದಕ್ಕೆ ಆಗೋದಿಲ್ಲ. ಸೊ ಆದ್ರಿಂದ ಈ ಮನಸ್ಸನ್ನ ಅರ್ಥ ಮಾಡ್ಕೊಂಡಷ್ಟು, ನಮ್ಮ ಮನಸ್ಸನ್ನ ನಾವು ಅರ್ಥ ಮಾಡ್ಕೊಂಡಷ್ಟು, ಬೇರೆಯವ್ರ ಮನಸ್ಸನ್ನ ನಾವು ಅರ್ಥ ಮಾಡ್ಕೊಂಡಷ್ಟು ಲೈಫು ಸುಗಮ ಆಗ್ತಾ ಹೋಗುತ್ತೆ. ಈಗ ಮನಸ್ಸಿಗೂ ಮತ್ತು ಯಶಸ್ಸಿಗೂ ಏನು ಸಂಬಂಧ ಇದೆ, ನಾವು ಮನಸ್ಸಿನ ಬಗ್ಗೆ ಯಾಕೆ ತಿಳ್ಕೊಬೇಕು ಅಂತ ಏನನ್ನಾದ್ರೂ ಸಾಧಿಸುವಾಗ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಬೇರೆಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಓಕೆ, ಸೊ ಇವಾಗ ಯಶಸ್ಸು, ಮನಸ್ಸು ಮತ್ತೆ ಯಶಸ್ಸು. ಓಕೆ, ಇದೇ ಇವತ್ತಿನ ಟಾಪಿಕ್, ಮನಸ್ಸು ಮತ್ತು ಯಶಸ್ಸು. ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ಬಿಟ್ರು. ಮನಸ್ಸಿದ್ರೆ ಮಾರ್ಗ. ಸೊ ಈ ಮನಸ್ಸನ್ನು ತಂದ್ಕೊಳ್ಳೋದು ಹೇಗೆ? ಮಾರ್ಗ ದಾರಿ ಬರೋದಕ್ಕೆ ಇದನ್ನ ಮುಂದಿನ ವಾರದಿಂದ ಪ್ರತಿ ಮಂಗಳವಾರ ನೋಡ್ತಗೋಣ. ಇವತ್ತು ಮನಸ್ಸಿನ ಬಗ್ಗೆ ಯಾಕೆ ತಿಳ್ಕೊಬೇಕು, ಮನಸ್ಸಿಗೆ ಬಗ್ಗೆ ತಿಳ್ಕೊಳಕ್ ಏನೇನ್ ವಿಷಯ ಇದೆ ಅದ್ರ ಬಗ್ಗೆ ಒಂದು ಪಕ್ಷಿ ನೋಟವನ್ನ ಮಾಡೋಣ. ಇದ್ರ ಬಗ್ಗೆ ಒಂದು ಪುಸ್ತಕನೇ ಬರಿಬಹುದು, ಬಟ್ ನಾನು ಇವತ್ತು ಒಂದು ಸಣ್ಣ ಪಕ್ಷಿ ನೋಟವನ್ನ ಕೊಡ್ತೀನಿ. ಮನಸ್ಸಿನ ಬಗ್ಗೆ ನೀವು ತಿಳ್ಕೊಬೇಕಾಗಿದೆ ಏನ್ ಗೊತ್ತಾ? ಒಂದು ಒಳ ಮನಸ್ಸು, ಓಕೆ, ಹೊರ ಮನಸ್ಸು. ನಿಮ್ಮೊಳಗೆ ಒಂದು ಮನಸ್ಸಿದೆ, ಅದು ಹೀಗ್ ಮಾಡು, ಹಾಗ್ ಮಾಡ್ಬೇಡ, ಮುಂದ್ ಹೀಗಾಗುತ್ತೆ, ಹಿಂದ ಆಗಾಗಿತ್ತಲ್ಲ, ಆ ಹಿಂದಿನ ಪಾಠಗಳನ್ನೆಲ್ಲ ಇಟ್ಕೊಂಡು ಮುಂದೆ ಹೋಗುವಾಗ ಎಚ್ಚರಿಕೆ ಕೊಡುತ್ತೆ. ಒಂದು ಉದಾಹರಣೆ ಹೇಳ್ತೀನಿ, ಒಂದು ಚಿಕ್ಕ ಉದಾಹರಣೆ, ನಂದೇ ಎಕ್ಸಾಂಪಲ್. ಚಿಕ್ಕನ್ನಲ್ಲಿ ಬೂದಿ ತೆಗಿತಾ ಇದ್ವಿ ಮನೆಯಲ್ಲೆಲ್ಲ, ಊರಲ್ಲೆಲ್ಲ ಒಲೆ, ಈ ತರ ಏನು ಗ್ಯಾಸ್ ಎಲ್ಲ ಇರ್ಲಿಲ್ಲ ಅವಾಗ. ಒಲೆ ಬೂದಿ ತೆಗೆದು ಬೆಳಗ್ಗೆ ಎದ್ದು ಹೊರಗಡೆ ಹಾಕ್ಬೇಕು ಅಂತ ಸಂದರ್ಭದಲ್ಲಿ ಅಲ್ಲೊಂದು ತಂತಿಯನ್ನ ಕಟ್ಟಿಟ್ಟಿದ್ರು. ನನ್ಗೆ ಗೊತ್ತಾಗಿಲ್ಲ. ಓಕೆ, ನಾನು ಆ ಬೂದಿ ಬೆಳಗ್ಗೆ ಎದ್ದೆ, ಅರ್ಜೆಂಟ್ ಸ್ಕೂಲ್ಗೆಲ್ಲ ರೆಡಿಯಾಗಿ ಹೋಗ್ಬೇಕಲ್ಲ, ಬೂದಿ ತೆಗೆದು ಬೆಂಕಿ ಒಟ್ಕೊಂಡು ನೀರ ಹಂಡೆದಲ್ಲಿ ತುಂಬಿಸ್ಕೊಂಡು ನೀರ್ ಕಾಯಿಸ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಸೊ ಎಷ್ಟೊಂದು ಕೆಲಸ ಇದೆ. ಹಾಗಾಗಿ ಅರ್ಜೆಂಟ್ ನಿದ್ದೆನಲ್ಲಿ ತಗೊಂಡು ಹೋಗಿ ಬೂದಿ ಚೆಲ್ಬೇಕು. ಆ ಬೂದಿ ಚೆಲ್ಲುವುದ್ರಲ್ಲಿ ಒಂದು ತಂತಿ ಇತ್ತು. ಆ ತಂತಿ ಚೆನ್ನಾಗಿ ಹಣೆಗೆ ಹೊಡ್ಕೊಳ್ತು. ನಿದ್ದೆ ನನಗೆ ಗೊತ್ತಾಗಿಲ್ಲ. ಸೊ ಚೆನ್ನಾಗಿ ಹೊಡ್ಕೊಳ್ತು. ಮನಸ್ಸು ಅದನ್ನ ನೆನ್ಪಿಟ್ಕೊಳ್ತು. ಮಾರನೇ ದಿವಸದಿಂದ ನನ್ಗೆ ಯಾವುದೇ ಕಾರಣಕ್ಕೂ ಆ ತಂತಿ ನೆನ್ಸೋದೇ ಬೇಕಾಗಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಪಾಠ ಕಲ್ಸಿತ್ತು ಮೊದ್ಲಿನ ದಿವಸ. ಸೊ ಅಲ್ಲಿ ಹೋದ ತಕ್ಷಣ ಹಿಂಗೆ ತಗ್ಗಿ ಹೋಗ್ತಾ ಇತ್ತು. ಅದು ಯಾವ ಮನಸ್ಸು ಕೆಲಸ ಮಾಡ್ತಾ ಇತ್ತು? ಒಳ ಮನಸ್ಸು. ಸೊ ಪ್ರತಿಯೊಬ್ಬರಿಗೂ ಜೀವನದ ಹಿಂದಿನ ಪಾಠಗಳನ್ನ ಅಥವಾ ಹಿಂದಿನ ನೆನಪುಗಳನ್ನ ಸುಪ್ತವಾಗಿ ಇಟ್ಕೊಂಡು ಮುಂದೆ ಕರ್ಕೊಂಡು ಹೋಗುವಂತಹ ಒಂದು ಗುರು ಇದೆ. ಅದು ಒಳ ಮನಸ್ಸು. ಅದು ಹೇಳುತ್ತೆ, ಇದು ಸರಿ, ಇದು ತಪ್ಪು, ಹೀಗ್ ಮಾಡು, ಹೀಗ್ ಮಾಡ್ಬೇಡ,
ನೋಡು ಅಲ್ಲಿ ಎಚ್ಚರವಾಗಿರು, ಹೀಗಿರು ಅದ ಪ್ರತಿ ನಿಮಿಷ ನಮ್ಮ ಒಳ ಮನಸ್ಸು ಹೇಳ್ತಾ ಇರುತ್ತೆ. ಸೊ ಇದು ಒಳ ಮನಸ್ಸು. ಮುಂದಿನ ಕನಸನ್ನು ಕಾಣಿಸೋದು ಒಳ ಮನಸ್ಸು. ಆ ಕನಸಿನಡೆಗೆ ಕರ್ಕೊಂಡು ಹೋಗುವಂಥದ್ದು ಒಳ ಮನಸ್ಸು. ಪ್ರತಿ ಸಂಬಂಧವನ್ನ ಕಟ್ಟೋದು ಒಳ ಮನಸ್ಸು, ಹೊರಗಡೆ ಕೆಡವುವುದು ಒಳ ಮನಸ್ಸು. ಸೊ ಒಳ ಮನಸ್ಸನ್ನ ನೀವು ಅರ್ಥ ಮಾಡ್ಕೊಬೇಕು. ಎರಡನೇದು ಹೊರ ಮನಸ್ಸು. ಹೊರ ಮನಸ್ಸು ಅದೊಂಥರ ಈ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ರೀಲ್ಸ್ ಮಾಡ್ತೀವಲ್ಲ, ಹಾಗೆ ಹೊರಗಡೆ ಏನೇನೋ ಶೋ ಮಾಡ್ತಿರ್ತೀವಿ, ಒಳಗಡೆ ಏನೋ ಆಗ್ತಿರುತ್ತೆ. ಹಾಗೇನೆ ಹೊರ ಮನಸ್ಸು ನನ್ಗೇನಾಗಿಲ್ಲ, ಐ ಆಮ್ ವೆರಿ ಹ್ಯಾಪಿ ಅಂತ ಸುಳ್ಳೆ ಮುಖವಾಡ ಹಾಕೊಂಡು ಪೇಂಟ್ ಗಿಂಟ್ ಹಾಕೊಂಡು ನಾವು ಮೇಕಪ್ ಮಾಡ್ಕೋತೀವಲ್ಲ, ಹಾಗೆ ಅದು ತೋರಿಸ್ತಾ ಇರತ್ತೆ. ಸೊ ಹೊರ ಮನಸ್ಸು ಹೇಳಿದ್ದನ್ನೆಲ್ಲ ಸತ್ಯ ಅಂತ ಭಾವಿಸಬಾರ್ದು. ಈ ಹೊರ ಮನಸ್ಸು ಯಾವಾಗ್ಲೂ ಬುದ್ಧಿಯಿಂದ ಕೆಲಸ ಮಾಡುತ್ತೆ. ಅವಳು ಬರುತ್ತೆ, ಆದ್ರೆ ಅಳ್ಬೇಡ, ಅವರೆಲ್ಲ ನೋಡ್ತಾ ಇದಾರೆ, ಕಣ್ಣು ಒರೆಸ್ಕೋ, ಎಷ್ಟು ನಾಚಿಗೇಡು ನೀನ್ ಹತ್ರೆ ಅಂತ ಹೇಳಿ ಅಳುವನ್ನ ತಡೆಯುವಂತದಿದೆಯಲ್ಲ, ಅದು ಹೊರ ಮನಸ್ಸು. ಆ ಒಳಗಡೆಯಿಂದ ದುಃಖ ತಡ್ಕೊಳಕಾಗದೆ ಬರುತ್ತಲ್ಲ, ಅದು ಒಳ ಮನಸ್ಸು. ಇದು ಹೊರ ಮನಸ್ಸು. ಸೊ ಈ ಎರಡು ಒಳ ಹೊರ ಮನಸ್ಸುಗಳ ಬಗ್ಗೆ ನಿಮ್ಗೆ ಗೊತ್ತಿತ್ತಾ? ಗೊತ್ತಿದ್ರೆ ಹೌದು ಅಂತ ಕಮೆಂಟ್ ಅಲ್ಲಿ ಹೇಳಿ. ಇಲ್ಲ ಅಂತ ಅಂದ್ರೆ ಇವತ್ತೇ ಫಸ್ಟ್ ತಿಳ್ಕೊಂಡಿದ್ರೆ ಲೈಕ್ ಮಾಡಿ, ಎಸ್ ನಾನು ತಿಳ್ಕೊಂಡೆ ಅಂತ ಕಮೆಂಟ್ ಹಾಕಿ. ಸೊ ಚಿಯರ್ ಅಪ್ ಗೈಸ್. ಸೊ ನೆಕ್ಸ್ಟ್ ಇವಾಗ ನಾವು ಒಳ ಮನಸ್ಸು ಮತ್ತೆ ಹೊರ ಮನಸ್ಸು, ಈ ಎರಡು ಮನಸ್ಸುಗಳ ಬಗ್ಗೆ ತಿಳ್ಕೊಳ್ಳುವಾಗ ಇಲ್ಲಿ ನಾವು ಮತ್ತೆ ನಮ್ಮ ಈ ಸಮಾಜ, ಈ ಕಲ್ಚರಲ್ ಏನು ಪ್ರಿಜುಡಿಸಸ್ ಅಂತೀವ, ಪೂರ್ವಾಗ್ರಹ, ಈ ಸಾಂಸ್ಕೃತಿಕ ಪೂರ್ವಾಗ್ರಹ ಇದೆ. ಯಾರಿಗೋ ಏನೋ ಮನಸ್ಸಿಗೆ ಏನೋ ತೊಂದರೆ ಆಗಿದೆ ಅಂದ ತಕ್ಷಣ ಇಡೀ ಫ್ಯಾಮಿಲಿ ತಲ್ಲಣಗೊಳ್ಬಿಡುತ್ತೆ. ಅಯ್ಯೋ ಡಿಪ್ರೆಷನ್, ಅಯ್ಯೋ ಹಂಗೆಲ್ಲ ಅನ್ಕೋಬೇಡ, ಹಂಗೆ. ಅಥವಾ ಏನೋ ತೊಂದರೆ ಆಗಿದ್ಯಾ, ಇಲ್ಲ ಆ ಮನುಷ್ಯ ಸರಿನೇ ಇದ್ದಾನೆ. ಟೋಟಲ್ ಆಗಿ ಆ ವ್ಯಕ್ತಿಗೆ ಏನೋ ತೊಂದರೆ ಆಗಿದೆ, ದೇಹಕ್ಕಾದ ಹಾಗೆ ಮನಸ್ಸಿಗೂ ಆಗಿದೆ, ಆ ಮನಸ್ಸಿಗೆ ನಾವು ಅಡ್ರೆಸ್ ಮಾಡೋಣ ಅಂತ ಯಾರೋ ಒಬ್ರು ಹೇಳಿದ್ರೆ ಇಡೀ ಕುಟುಂಬ ಅಥವಾ ಸುತ್ತಮುತ್ತಲಿರೋರೆಲ್ಲ ಏನೂ ಆಗಿಲ್ಲ, ಸರಿಯಾಗಿದ್ದಾರೆ, ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಎರಡು ರೀತಿಯ ಅಪ್ರೋಚ್ ಇದೆ, ಅಥವಾ ಎರಡು ರೀತಿಯ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಏನಂದ್ರೆ ಅವರಿಗೆ, ಯಾರಿಗೆ ಮನಸ್ಸಿಗೆ ತೊಂದರೆ ಆಗಿದೆ, ಅವ್ರಿಗೇನೋ ಆಗಿದೆ ಅನ್ನೋದನ್ನ ಒಪ್ಪಿಕೊಳ್ಳಕ್ಕೆ ಸುತ್ತಲಿರೋರು ಸಿದ್ಧ ಇರೋದಿಲ್ಲ. ಎರಡನೇದೇನಂತಂದ್ರೆ ಮನಸ್ಸಿಗೂ ಒಂದು ತೊಂದರೆ ಬರುತ್ತೆ, ಮನಸ್ಸಿಗೂ ಗಾಯ ಆಗುತ್ತೆ, ಮನಸ್ಸಿಗೂ ಕಾಯಿಲೆ ಬರುತ್ತೆ. ಇದನ್ನೆಲ್ಲ ಒಪ್ಪಿಕೊಂಡು ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜವು, ನಮ್ಮ ಜನರು ಇಲ್ಲ. ದಟ್ ಈಸ್ ಅ ಸಿಂಪಥೆಟಿಕ್ ಕಂಡೀಷನ್. ಅದು ತಪ್ಪಬೇಕು. ಆ ಕಾರಣಕ್ಕೋಸ್ಕರ ನಾನು ಮಂಗಳವಾರ ದಿವಸ ಈ ಒಂದು ಸಂಚಿಕೆಗಳನ್ನ, ಈ ಕೌಶಲ್ಯವನ್ನ ನಾನು ಹೇಳೋದಕ್ಕೆ ಶುರು ಮಾಡಿದ್ದು. ಇಡೀ ಭಾರತದಲ್ಲಿ ಯಾವುದೇ ಮೋಟಿವೇಶನಲ್ ಸ್ಪೀಕರ್ನ ನೀವು ತೆಗೆದು ನೋಡಿ ಈ ವಿಷಯದ ಬಗ್ಗೆ ಮಾತಾಡ್ತಾರ ಅಂತ ಯಾರಾದ್ರೂ ಇದ್ರೆ ಕಮೆಂಟ್ ಅಲ್ಲಿ ಹೇಳಿ. ಓಕೆ, ಸೊ ಪೂರ್ತಿಯಾಗಿ ನೋಡಿ. ಆಮೇಲೆ ಈ ಒಂದು ಇದಿದೆಯಲ್ಲ, ಮನಸ್ಸಿನ ಬಗ್ಗೆ ಮಾತಾಡುವಾಗ ಈ ಮನಸ್ಸು ಬಗ್ಗೆ ನೀವು ಎಷ್ಟು ವರ್ಕೌಟ್ ಮಾಡ್ತೀರಾ, ಈ ಮನಸ್ಸಿನ ಬಗ್ಗೆ ನೀವು ಎಷ್ಟು ವರ್ಕೌಟ್ ಮಾಡ್ತೀರಾ, ಅಷ್ಟು ಜೀವನದಲ್ಲಿ ಆರೋಗ್ಯವಾಗಿರ್ತೀರಾ. ಓಕೆ, ನಂಬರ್ 1, ನಿಮ್ಮ ಮನಸ್ಸಿನ ಬಗ್ಗೆ ನೀವು ಕಾಳಜಿ ಮಾಡಿದಾಗ ನಿಮ್ಗೆ ಏನ್ ಸಿಗುತ್ತೆ ಅಂತ ಒಂದು ಲಾಭದ ಪಟ್ಟಿಯನ್ನ ಮಾಡ್ತೀನಿ ಇವಾಗ. ಏನಂದ್ರೆ, ಏನಿದು ಲಾಭದ ಪಟ್ಟಿ? ಏನಿದು? ಮನಸ್ಸಿನ ಬಗ್ಗೆ 1ನೇದು ದೈಹಿಕ ಆರೋಗ್ಯ, ದೈಹಿಕ ಆರೋಗ್ಯ. 2ನೇದು ದುಡ್ಡುಗೂ ಮೇಡಮ್ ಹಣಕಾಸು ಮಾಡೋದು ಹೇಗೆ ಹೇಳಿ ಅಂತ ತುಂಬಾ ಜನ ಕಮೆಂಟ್ ಅಲ್ಲಿ ಅಥವಾ ಇನ್ಬಾಕ್ಸ್ ಅಲ್ಲಿ ಎಲ್ಲ ಬಂದು ಹೇಳ್ತಾ ಇದ್ದೀರಾ. ಡೆಫಿನೆಟ್ ಆಗಿ ಮಾಡ್ತೀನಿ, ಬಟ್ ಹಣ ಮಾಡೋದಕ್ಕೆ ಸುಮ್ಮನೆ ಹಣ ಮಾಡ್ತೀನಿ ಅಂತಂದ್ರೆ ಬರೋದಿಲ್ಲ. ವರ್ಕೌಟ್ ಮಾಡ್ಬೇಕು, ಹೇಗ್ ಮಾಡಿದ್ರೆ ಏನಾಗುತ್ತೆ ಅಂತ ಅದನ್ನ ನಾನು ಬೇರೆ ಸಂಚಿಕೆಗಳಲ್ಲಿ ಹೇಳ್ತಾ ಹೋಗ್ತೀನಿ. ಅದನ್ನ ನೋಡ್ತಾ ಹೋದಾಗ ನಿಮ್ಗೆ ಐಡಿಯಾ ಬರ್ತಾ ಹೋಗುತ್ತೆ. ಅದಕ್ಕೂ ಹೇಳ್ತೀನಿ, ಇದನ್ನು ನೋಡ್ಕೊಳ್ಳಿ. ಓಕೆ, ಸೊ ದೈಹಿಕ ಆರೋಗ್ಯ ಚೆನ್ನಾಗಾಗುತ್ತೆ. ಹಣ ಗಳಿಕೆಗೆ ಮಾರ್ಗ, ಹಣ ಗಳಿಕೆ ಹೆಂಗ್ ಮಾಡ್ಬೇಕು, ನ್ಯಾಯವಾಗಿ ಹೇಗ್ ದುಡಿಬೇಕು, ಎಷ್ಟೊತ್ತು ಕೆಲಸ ಮಾಡ್ಬೇಕು, ಏನ್ ಮಾಡ್ಬೇಕು, ಎಲ್ಲ ಪ್ಲಾನ್ ಬರುವಂತದ್ದು ಮನಸ್ಸು ಸರಿ ಇದ್ದಾಗ. ಮನಸ್ಸು ಸರಿ ಇಲ್ಲ ಅಂತಂದ್ರೆ ಯಾವುದು ಏನು ಮಾಡೋದಕ್ ಆಗೋದಿಲ್ಲ. ಸೊ ಹಣ ಗಳಿಕೆ. ಆಮೇಲೆ ಇನ್ನೊಂದು ವ್ಯಕ್ತಿತ್ವ ವಿಕಸನ. ಮನಸ್ಸು ಚೆನ್ನಾಗಿದ್ರೆ ನನ್ಗಿಂತ ನೀವು ಚೆನ್ನಾಗಿ ಮೋಟಿವೇಶನ್ ಮಾಡ್ತೀರಾ.
ಅಲ್ವಾ? ನಿಮ್ಗೆ ಜೀವನದ ತುಂಬಾ ಅನುಭವ ಇರುತ್ತೆ. ಸೊ ಮೋಟಿವೇಶನ್, ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ, ಆತ್ಮಗೌರವ ಇಂಥವೆಲ್ಲ ಬರೋದು ಯಾವಾಗ? ಮನಸ್ಸು ಸರಿ ಇದ್ದಾಗ. ಮನಸ್ಸು ಸರಿ ಇರ್ಬೇಕು ಅಂತಂದ್ರೆ ಒಂದು ತಿಳ್ಕೊಳ್ಳಿ, ಬಾಲ್ಯ ಚೆನ್ನಾಗಿರ್ಬೇಕು. ಬಾಲ್ಯ ಚೆನ್ನಾಗಿಲ್ವಾ? ಯೌವನ ಆದ್ರೂ ಚೆನ್ನಾಗಿರ್ಬೇಕು. ಯೌವನ ಚೆನ್ನಾಗಿಲ್ವಾ? ಒಂದು ಆಫ್ಟರ್ ಸರ್ಟನ್ ಏಜ್ ವೃದ್ಧಾಪ್ಯ ಆದ್ರೂ ಸಮಥಿಂಗ್ ಸುಖ ಕಾಣ್ಬೇಕು. ಇದ್ ಯಾವ್ದು ಇಲ್ಲದೇನೆ ಹೋದಾಗ ಏನ್ ಮಾಡ್ಬೇಕು? ಇದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಏನೂ ಇಲ್ಲ ಲೈಫಲ್ಲಿ, ಹೋಪ್ಲೆಸ್ ಲೈಫ್ ನಂದು, ಬಟ್ ಸ್ಟಿಲ್ ನೀವು ಏನಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೂ ನಾನು ನಿಮ್ಗೆ ಒಂದು ಕೌಶಲ್ಯವನ್ನ ತಿಳಿಸ್ಕೊಡ್ತೀನಿ. ಅದನ್ನೆಲ್ಲ ನೋಡ್ಬೇಕು ಅಂತಂದ್ರೆ ನೀವು ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಓಕೆ, ಸೊ ಇವಾಗ ದೈಹಿಕ ಆರೋಗ್ಯ ಮತ್ತು ಹಣ ಗಳಿಕೆ ಆದ್ಮೇಲೆ ವ್ಯಕ್ತಿತ್ವ ವಿಕಸನ ತಾನಾಗೆ ಆಗುತ್ತೆ. ಯಾವಾಗ ನಿಮ್ ಮನಸ್ಸಿಗೆ ಗಮನ ಕೊಡ್ತೀರಾ ಅವಾಗ ನಿಮ್ ಪರ್ಸನಾಲಿಟಿ ಎಲ್ಲರೂ ಎಸ್ ಅನ್ನುವ ಹಾಗೆ ಆಗುತ್ತೆ. ಸೊ ವ್ಯಕ್ತಿತ್ವ ವಿಕಸನ ಆದ್ಮೇಲೆ ನೀವು ಹೋಮ್ ಮೇಕರ್ ಆದ್ರೂ ಆಗಿ, ಓಕೆ, ಸ್ಟೂಡೆಂಟ್ಸ್ ಆದ್ರೂ ಆಗಿ, ಪ್ರೊಫೆಷನಲ್ಸ್ ಆದ್ರೂ ಆಗಿ, ಏನ್ ಬೇಕಾದ್ರೂ ಆಗಿ, ಯು ವಿಲ್ ನೋ ಹೌ ಟು ಡೀಲ್ ಎವ್ರಿಥಿಂಗ್. ಸೊ ನಿಮ್ಗೆ ಯಾರನ್ನ ಹೇಗ್ ನಿಭಾಯಿಸ್ಬೇಕು, ಏನ್ ನಿಭಾಯಿಸ್ಬೇಕು, ಯಾವ ಕೆಲಸನೇ ಕೊಡಿ, ಯಾವುದೇ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಳಿ, ನೀವು ಯಶಸ್ವಿ ಆಗೋದು ನಿಶ್ಚಿತ. ಸೊ ಈ ಯಶಸ್ಸು ಅನ್ನೋದು ಯಾವಾಗ ಸಿಗುತ್ತೆ? ಮನಸ್ಸು ಸರಿಯಾಗಿದ್ದಾಗ ಖಂಡಿತವಾಗಿ ಎಲ್ಲದರಲ್ಲೂ ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ, ಯು ವಿಲ್ ಬಿಕಮ್ ಎಕ್ಸ್ಪರ್ಟ್, ಯು ವಿಲ್ ಬಿಕಮ್ ಅ ಸಕ್ಸಸ್. ದಟ್ ಇಸ್ ವಾಟ್ ಮನಸ್ಸು. ಸೊ ಮನಸ್ಸು ಸಂಬಂಧಗಳನ್ನು ನಿಭಾಯಿಸೋದನ್ನ ಕಲಿಸುತ್ತೆ. ಯಾವಾಗ ಮನಸ್ಸು ಸರಿ ಇಲ್ಲ, ಕಿರಿಕಿರಿಯಾಗಿ ಕೂಗಾಡ್ತಿರ್ತೀವಿ, ಅವಾಗೆಲ್ಲ ಜಗಳ ಶುರುವಾಗ್ಬಿಟ್ಟು ಮನಸ್ಸೆಲ್ಲ ಒಡೆದೋಗ್ಬಿಟ್ಟು ಇಡೀ ಫ್ಯಾಮಿಲಿ, ಇಡೀ ಕಂಪ್ನಿ, ಇಡೀ ಕ್ಲಾಸು, ಇಡೀ ಕೆಲಸದ ವಾತಾವರಣ ಎಲ್ಲ ಹಾಳಾಗೋಗುತ್ತೆ. ಯಾವಾಗ ಮನಸ್ಸು ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ, ಎಲ್ಲದೂ ಚೆನ್ನಾಗಿ, ಅಲ್ವಾ? ಸೊ ಮನಸ್ಸಿಗೂ ಹಾಗೆ ಸಂಬಂಧಗಳಕ್ಕೂ ಅಷ್ಟು ಮಹತ್ವ ಇದೆ, ಅಲ್ವಾ? ಸಂಬಂಧ. ಸೊ ಈ ಮನಸ್ಸಿನ ಬಗ್ಗೆ ನಾವು ಇನ್ನೂ ಒಂದು ತಿಳ್ಕೊಬೇಕು. ಯಾರ ಜವಾಬ್ದಾರಿ? ಈ ಮನಸ್ಸನ್ನ ಸರಿಯಾಗಿ ಇಟ್ಕೊಳ್ಳೋದನ್ನ ಕಲಿಸೋದು ಯಾರ ಜವಾಬ್ದಾರಿ? ತಂದೆ ತಾಯಿಯ ಜವಾಬ್ದಾರಿ, ಪೋಷಕರ ಜವಾಬ್ದಾರಿ, ಶಿಕ್ಷಣದ ಜವಾಬ್ದಾರಿ, ಶಿಕ್ಷಕರ ಜವಾಬ್ದಾರಿ. ವಿಪರ್ಯಾಸ ಅಂದ್ರೆ ನಾವು ಮನಸ್ಸು ಹಾಳು ಮಾಡೋದ್ರಲ್ಲಿ ನಿಂತ್ಕೊಂಡ್ಬಿಡ್ತೀವಿ, ಮನಸ್ಸನ್ನ ಕಟ್ಟಿ ಕೊಡೋದಕ್ಕೆ ಯತ್ನ ಮಾಡೋದಿಲ್ಲ. ನಾವು ಮಗುವಿಗೊಂದು ಮನಸ್ಸಿದೆ ಅಂತಾನೆ ಪರಿಗಣಿಸೋದಿಲ್ಲ. ಮಗು ಹೇಳಿದಾಗೆ ಕೇಳಬೇಕಾದ ಒಂದು ರೋಬೋಟ್ ಅಂತ ಭಾವಿಸ್ತೀವಿ. ಅದೇ ಒತ್ತಡವನ್ನ, ನಮ್ಮ ಒತ್ತಡವನ್ನ ಸುತ್ತಮುತ್ತಲಿನವರಿಗೂ ಹೇರ್ತೀವಿ. ಸೊ ಸಮಾಜ ಒಂಥರ ರೋಗ ಪೀಡಿತವಾಗಿ ಬೆಳೀತಾ ಹೋಗುತ್ತೆ ಇದರಿಂದ. ಸೊ ಇಂಥ ಸಂದರ್ಭದಲ್ಲಿ ಪೋಷಕರ ಜವಾಬ್ದಾರಿ ಇರುತ್ತೆ. ಸೊ ಒಂದು ಯಶಸ್ವಿ ಪೋಷಕರು ಆಗ್ಬೇಕು ಅಂದ್ರೆ ಅವರಿಗೆ ಮನಸ್ಸಿನ ಬಗ್ಗೆ ತಿಳಿದಿರ್ಬೇಕು. ಓಕೆ, ಸೊ ಒಳ್ಳೆಯ ಪೋಷಕರು ಯಾರಾಗ್ತಾರೆ ಅಂತಂದ್ರೆ ಮಕ್ಕಳಿಗೂ ಒಂದು ಮನಸ್ಸಿದೆ. ಎಸ್, ಅವ್ರನ್ನ ಹೇಗೆ ಶಿಕ್ಷಣ ಕೊಡ್ಬೇಕು, ಅವ್ರು ಎಲ್ಲಿ ತಪ್ಪು ಮಾಡಿದ್ರೆ ಎಲ್ಲಿ ರಿಮೋಟ್ ಅನ್ಬೇಕು, ಅವ್ರು ಏನನ್ನ ಹೇಳ್ಕೊಡ್ಬೇಕು, ಏನನ್ನ ಹೇಳ್ಕೊಡ್ಬಾರ್ದು, ಯಾವಾಗ ಹೇಳ್ಕೊಡ್ಬೇಕು, ಹೇಗೆ ಹೇಳ್ಕೊಡ್ಬೇಕು, ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ತಾ ತಮ್ಮ ತಂದೆ ತಾಯಿಯ ಜವಾಬ್ದಾರಿಯನ್ನ ನಿಭಾಯಿಸ್ತಾರೆ. ಅಂತಹ ಒಂದು ಜವಾಬ್ದಾರಿಯನ್ನ ನಿಭಾಯಿಸೋದಕ್ಕೆ, ತಂದೆ ತಾಯಿ ಆಗಿ ಮುಂದಿನ ಭವಿಷ್ಯವನ್ನ ಕಟ್ಟುವ ಜವಾಬ್ದಾರಿಯನ್ನ ನಿರ್ವಹಿಸೋದಕ್ಕೆ ಕೂಡ ನೀವು ಮನಸ್ಸಿನ ಬಗ್ಗೆ ತಿಳಿದಿರ್ಬೇಕು. ಸೊ ಮನಸ್ಸು ಅನ್ನೋದು, ಅಯ್ಯೋ ಏನು ಮನಸ್ಸು ಮನಸ್ಸು ಅಂತಿರ್ತಾರಪ್ಪ ಈ ಮೇಡಮ್, ಅದು ಎಲ್ಲಿದೆಯೋ ಏನೋ ಕಣ್ಣಿಗೆ ಕಾಣಲ್ಲ, ಅಲ್ವಾ? ಕಣ್ಣಿಗೆ ಕಾಣಲ್ಲ. ಅದ್ರ ಬಗ್ಗೆ ಎಲ್ಲ ಯಾಕೆ ಇಷ್ಟೊಂದು ತಲೆ ತಿಂತಾರೆ ಅಂತ, ಸುಮ್ಮನೆ ದುಡ್ಡು ಮಾಡೋದು ಹೆಂಗೆ, ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಹೋಗ್ಬಾರ್ದಾ ಅಂತ ನೀವು ಅಂದ್ಕೋಬಹುದು. ಆದ್ರೆ ಅದೊಂಥರ ತಿಪ್ಪೆ ಸಾರಿಸಿದ ಕೆಲಸ. ಆ ತಿಪ್ಪೆ ಸಾರಿಸಿದ ಕೆಲಸವನ್ನ ಶೀಲಾ ಭಟ್ ಯಾವತ್ತೂ ಮಾಡೋದಿಲ್ಲ. ಒಬ್ರಿಗೆ ಅದನ್ನ ಸರಿ ನೀಟಾಗಿ ಏನಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾಳೆ. ಸೊ ಅದಕ್ಕೋಸ್ಕರ ನೀವು ತಿಳ್ಕೊಳ್ಳಿ, ನೀವು ಲೈಫಲ್ಲಿ ಏನಾದ್ರೂ ಅಚೀವ್ ಮಾಡ್ಬೇಕು ಅಂತಂದ್ರೆ ಮನಸ್ಸಿಗೆ ಏನ್ ಬೇಕು, ನಿಮ್ ಮನಸ್ಸು ಏನ್ ಹೇಳುತ್ತೆ ಎಲ್ಲವನ್ನ ನೀವು ಅರ್ಥ ಮಾಡಿಕೊಂಡು ಹೆಜ್ಜೆ ಇಡ್ಬೇಕು. ದೇಹ ಮತ್ತು ಮನಸ್ಸು ಈ ಎರಡು ಚಕ್ರಗಳನ್ನ ಸರಿಯಾಗಿ ಇಟ್ಕೊಂಡು ಹೋಗ್ಬೇಕು. ಅದಕ್ಕೆ ನಿನ್ನೆ ಸಂಚಿಕೆಯಲ್ಲಿ ಹೇಳಿದೀನಿ ಆರೋಗ್ಯ, ದೈಹಿಕ ಆರೋಗ್ಯ ಮತ್ತೆ ಯಶಸ್ಸಿನ ಬಗ್ಗೆ. ಇವತ್ತು ಮನಸ್ಸು ಮತ್ತೆ ಯಶಸ್ಸಿನ ಬಗ್ಗೆ ಹೇಳ್ತಾ ಇದ್ದೀನಿ.
ಈ ಸರಣಿ ನಡೀತಾ ಹೋಗುತ್ತೆ ಪ್ರತಿ ಸೋಮವಾರ ಮಂಗಳವಾರ. ಇಲ್ಲಿ ನನ್ನ ಅನುಭವ, ಅಧ್ಯಯನ, ಗ್ರಹಿಕೆ, ದೃಷ್ಟಿಕೋನ ಎಲ್ಲ ಇದೆ. ಇದರಿಂದ ನಿಮ್ಮ ಲೈಫಲ್ಲಿ ಒಂದು ಸಣ್ಣ ಚೇಂಜ್ ಆದ್ರೂ ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ಈ ರೀತಿ ನಾವು ಪ್ರತಿ ದಿನ, ಪ್ರತಿ ವಾರ ಇದನ್ನೇ ನಾವು ಜೀವನ ಪ್ರಣತಿಯಲ್ಲಿ ನೋಡ್ತೀರಾ. ಈ ದೇಹ ಮತ್ತು ಮನಸ್ಸನ್ನ ಇಟ್ಕೊಂಡು ಇದಿಷ್ಟನ್ನು ಗಳಿಸೋದು ಹೇಗೆ? ದೈಹಿಕ ಆರೋಗ್ಯ, ಹಣ ಗಳಿಕೆ, ವ್ಯಕ್ತಿತ್ವ ವಿಕಸನ, ಯಶಸ್ಸು, ಸಂಬಂಧ ಮತ್ತೆ ಪೋಷಕತ್ವ, ಇದಿಷ್ಟನ್ನು ನಾವು ಸಾಧಿಸೋದು ಸುಲಭದ ಮಾತಲ್ಲ ಅಂತ ಅನ್ಕೋಬೇಡಿ. ಇದು ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡು ಹೆಜ್ಜೆ ಇಟ್ಟಾಗ ಈ ಜೀವನ ಅನ್ನೋ ನಾಟಕದಲ್ಲಿ ಸೂಪರ್ ಆಗಿ ಎಲ್ಲ ಪಾತ್ರಗಳನ್ನ ನಿರ್ವಹಿಸಿ ಅಂಕದ ಪರ್ದೆ ಜಾರುವಾಗ ನೆಮ್ಮದಿಯಿಂದ ವ್ಯಾನಿಷ್ ಆಗ್ಬೋದು. ಇಲ್ಲ ಅಂತಂದ್ರೆ ಲೈಫಲ್ಲಿ ಒಂದು ರಿಪೆಂಟೆನ್ಸ್ ಉಳ್ಕೊಂಡ್ಬಿಡುತ್ತೆ. ಆಗದೆ ಇರ್ಲಿ, ಆ ಒಂದು ಯಶಸ್ಸು ಬದುಕಿನಿಂದ ಸಾಗುವಾಗ ಒಂದು ತೃಪ್ತಿ ಇಟ್ಕೊಂಡು ಹೋಗ್ಲಿ ಅನ್ನುವ ಆಶಯ ಜೀವನ ಪ್ರಣತಿದು. ಅದಕ್ಕೋಸ್ಕರ ನಿಮ್ಮ ಮನೆಗಳಲ್ಲಿ, ನಿಮ್ಮ ಮನಸ್ಸುಗಳಲ್ಲಿ ಒಂದು ಜೀವನ ಕೌಶಲ್ಯ, ಬದುಕಿನ ಬಗ್ಗೆ ಸ್ಫೂರ್ತಿ, ಧೈರ್ಯವನ್ನ ತುಂಬೋದಕ್ಕೆ ನಾನಿದ್ದೀನಿ, ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ಈ ವಾಹಿನಿಯಲ್ಲಿ ಬರುವಂತಹ ಎಲ್ಲ ಒಂದು ವಿಷಯಗಳನ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ. ಹಣ ಗಳಿಸೋದು ಮುಖ್ಯ ಅಂದಲ್ಲ, ಹಣ ಗಳಿಸಿದ್ದನ್ನ ಉಳಿಸೋದು ಬಹಳ ಮುಖ್ಯ ಅನ್ನುವ ವಿಷಯದೊಂದಿಗೆ. ನಮಸ್ಕಾರ.